ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಆಸ್ತಿ ಕೊಡಬೇಕನ್ನೋದು ಒಬ್ಬರು ಕೇಳಕ್ ಬಂದ್ರ, ಆಸ್ತಿ ಹಿಡಿಬೇಕನ್ನೋದು ಒಬ್ಬರು ಕೇಳಕ್ ಬಂದ್ರ. ಆಸ್ತಿ ಕೊಡಬೇಕನ್ನೋರು ಮತ್ತು ಹಿಡಿಬೇಕನ್ನೋರು ಯಾರು ಬೇರೆ? ಆಸ್ತಿ ಅಲ್ಲಿಗೆ ಕೊಡ್ಬೇಕನ್ನೋರು ಹಿಡಿಬೇಕನ್ನೋರು. ಸರಿ ಬೈ ಸರಿ ಒಂದು ಆಸ್ತಿ ಕೊಡೋದಪ್ಪ, ಒಂದು ಹಿಡಿಬೇಕು. ಹುಡುಗರಾಗುತ್ತಪ್ಪ ಒಂದು ವಾರ ಧೈರ್ಯ ಮಾಡ್ಬಿಟ್ಟು ಆದ್ರೆ ಎರಡು ಕೆಲಸ ಮುಗಿದು ಬಳಸಕ್ಕೆ ಗಡ್ಡ ಮಾಡಬೇಡ್ರ ಹೊರಗ ಬರಪ್ಪ ನಿಂದೇನ. ನಿಮ್ಮ ಅಣ್ಣಂದು 1 ಎಕರೆ ಮುಂಟೆ ಹೋಗ್ಬೇಕಂತ ಮಾಡಿ ಕೊಡ್ರಿ, ಅವ್ರು ಕೊಡ್ಬೇಕಂತಾರಂತಪ್ಪ, ಹಿಡಿಬೇಕಂತ ಆಗ್ತಾ ಇಲ್ಲ ಅಂತ ಕೇಳ್ತಾನ. ನೋಡಿ ಹೇಳ್ಕೊ ನೋಡಿ. ಬರ ಮಗದ್ ಮಾತಾಡ್ಬಿಡವಾ. ಏನಪ್ಪ ಮಣಿ ಹಿಡಿಬೇಕು ಎರಡೊಂದೊಂದು ಸೇವಾ ಮಾಡ್ತೀವಿ. ಪ್ರಸಾದ ಕೊಡ್ರಿ, ಎಲ್ಲಾರನ್ನು ಒಂದ್ ಸ್ವಲ್ಪ ಕೇಳಿ ಹಿಡ್ಕೊರಪ್ಪ. ನಾನಂತೂ ಆಶೀರ್ವಾದ ತಾಯಿ ತಂದಿ ಒಪ್ಪಿಗೆ ತಗೊಂಡು ಹಿಡ್ಕೊಂಡ್ಬಿಡ. ಗಂಡ ಎಂತದ್ರಿ ಸೇವನೆ ಮಾಡ್ತಿದ್ರೆ ನಮ್ಮ ಗೌರವ ಕಂಟ್ರೋಲ್ ಆಗಲಿ ಅಂತ ಹೇಳಿ ಏನ್ ಸೇವೆ ಮಾಡ್ತಿ ಅವನ್ನ ಕೇಳಿ ಹಿಡ್ಕೊಂಡು ಹಿಡ್ಕೊ ಬೇಡ ಬರೀ ಆಸ್ತಿ ಕೊಡ್ತೀನಂತ ನೀವ್ ಬ್ಯಾಡ ಕೊಡ್ರಿ. ಅಪ್ಪನ ಕರ್ಕೊಂಬ ಸರಿ. ನಿಂದೇನಮ್ಮ ಆಸ್ತಿ ಹಿಡಿಬೇಕು. ಆಶೀರ್ವಾದ ಮನುಷ್ಯನ ಕೇಳಿ ಹಿಡ್ಕೋಬೇಕು. ತಂದೆ ಹಿಡ್ಕೊ ಬೇಡ ಸರಿ. ಮನೆ ಕೇಳಿ ನಿಂದೇನಮ್ಮ ನಿನ್ನ ಹೆಸರು ಮೇಲೆ ಮಣಿ ಬಂದತಿ ಅಂತ ತಕರಾರ ಕೊಡಕತ್ತಾರ. ಸರಿ ಈ ಸದ್ಯ 3 ಬರಮ್ಮ. ಜಗ ಹಿಡಿಬೇಕಂತ ಜಗ ಸಿಗಬಾರ್ದು. ಜಗ ಸಿಗೋದು ಮಾಡಿ, ಜಗ ಸಿಗೋದು. ಪಂಚಾಯತ್ನವ್ರಿಗೆ FIR ಅಂದ್ಬಿಟ್ಟವ, ಜಾಗ ಕೊಡಿಸ್ತಾರೆ. ಒಳ್ಳೆದಾಗುತ್ತೆ ಒಳ್ಳೇದಾಗುತ್ತ ಯಾರ ಮಾಡಿಕೊಂಡು ಸರಿ. ಬರ್ಬರಿ ಊಟನ ಯಾಕೆ ಕೊಟ್ಟು ಇಲ್ಲ ಏನಪ್ಪ ಮನೆ ಹಿಡಿಬೇಕ.
ಗಂಡ್ರು ಮಕ್ಕಳು ಒಟ್ಟಿಗೆ ಇಟ್ಕೊಂಡು ಹಿಡ್ಕೊರಪ್ಪ. ಗಂಡ್ರು ಮಕ್ಕಳು ಒಟ್ಟಿಗೆ ಕೊಟ್ಟು ಹಿಡ್ಕೊಂಡು ಆಶೀರ್ವಾದ ಬೇಡ ಹಿಡ್ಕೊಂಡು. ಸರಿ ಸರಿ ನಿಂಗಮ್ಮ ನಡಿ ಸರಿ 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 ಹೇಳಪ್ಪ. ಒಂದ್ ಕಡೆ ಅಷ್ಟು ಕೊಡು, ಒಂದ್ ಕಡೆ ಅಷ್ಟು ಹುಡುಗಾಗುತ್ತೆ ಹಿಡಿದಾಗುತ್ತೆ. ದೀಪಾವಳಿ ಅನ್ನೋದು ಎರಡು ಮಾಡಿಬಿಡಾರೆ. ಸರಿ ಅಷ್ಟು ಹಿಡಿಬೇಕು ನೋಡಕಂತ ಸಿಗೋದು. ಸಿಗುತ್ತಂತ ಹೇಳ್ರಿ. ಸರಿ ಸರಿ ಹಾ ಮಣಿ ತಗೊಳಕತ್ತಿ ಕೊಡ್ರಿ. ತಾಯಿ ತಂದೆ ಒಂದಕ್ಕೆ ಮಾಡಿಕೊಂಡು ತಾಯಿ ತಂದಿನ ಮತ್ತು ಮಾಡಿಕೊಂಡು ಹೆಂಡತಿನ ಕೇಳಿ ಹಿಡ್ಕೊರಪ್ಪ ಮನೇನ. ಅವ್ರು ಬೇಡ ಅಂದ್ರೆ ಹಿಡ್ಕೊಬೇಡ. ಬರ ಏನಿಲ್ಲ ಜಗತ್ ತಗೊಳಕತ್ತಿ ಕೊಡ್ರಿ ತಗೋರಪ್ಪ. ಹಿರಿಯರು ಒಪ್ಪಿಗೆ ಕೊಟ್ಟರು, ಹಿರಿಯರು ಬೇಡ ಅಂತ ತೊಗೊಂಡು ತಗೋಬೇಡ. ಸರಿ ಒಂದು ನಿಂಬೆಹಣ್ಣು ಕೊಡ್ರಿ. ಗಬ್ಬೂರಗಿಂದ ಬಂದವರು ಕರೀಲಿಪ್ಪ. ಗಬ್ಬೂರು ಗಬ್ಬೂರು ಯಾರು ನೋಡ್ರಿ? ಗಬ್ಬೂರದಿಂದ ಯಾರು ಬಂದ್ರೆ ಬರಬೇಡ ಬರ್ರಿ. ಗಬ್ಬೂರ ಇಲ್ಲಿ ಇಲ್ಲಿ ಇವ್ರು ಯಾರು? ಬರ್ಬಿಡಿ ಹೊರಬಾ ಹೊರಬಾ. ಬರೇನ ವಾಸ್ ಮಾಡಿದವರು ಒಟ್ಟು ಬರೇನ ಹಿರಿಯ ಮನುಷ್ಯನಿಗೆ ಏನು ಬೇಕಾಗಿತ್ತು ಆರಾಮಿದ್ದಲ್ಲ ಅದ್ರ ಸಂಬಂಧ ಕೇಳಕ್ ಬಂದಿ. ನಿಂಬೆಹಣ್ಣು ಅವ್ರು ಕೊಟ್ಟು ಅದೇ ಮಾಡ್ಬೇಕು ತಿಂದು ಬಿಡಪ್ಪ. ನನ್ನ ಆರಾಮ್ ಮಾಡಪ್ಪ ಅಂತ ಬೇಡ್ಕೊ. ನಾನು ಆರಾಮ್ ಮಾಡ್ಕೊತೇನೆ. ನನಗೆ ಬೈಟ್ವಾ ಎಲ್ಲಿ ತೋರ್ಸಕ್ ಹೋಗ್ಬೇಡ. ನನ್ನ ಮ್ಯಾಗ ಬರ ಯಾರು ನಿನಗೆ ಕೆಳಗಳ ಗಂಗಿರು ಅದಕ್ಕೆ ಅನ್ಸಬೇಡ. ಪೂಜೆ ಹಚ್ಚಿರಿ ಅವ್ರು ಆ ಕೊಳ್ಳಿಗೆ ಹಚ್ಚಿಬಿಟ್ಟು ನನ್ನ ಸಣ್ಣ ತಿನ್ನಕಂತ ಹೇಳಿ ಆರಾಮ್ ಮಾಡಪ್ಪ ಆಯ್ತಾ ನಿಮ್ದು ಕೊಡ್ರಿ. ನಿಮ್ದೇನ ಅವ್ರ ಸಂಬಂಧ ನಿಮ್ದ ಪ್ರಸಾದ ಕೊಡ್ರಿ ಅವ್ರಿಗೆ. ಅಷ್ಟು ಅವ್ರ ಸಂಬಂಧ ಬಂದ ಹೇಳಿ. ಸರಿ ನೀವು ಬರ್ರಿ ಮುಂದೆ ಇದು ಸರಿ ನೀವು ಏನ್ ಬೇಕು ಬೆಳೆ ಕೊಟ್ಟು ಬಿಡ್ರಿಪ್ಪ ಅವ್ರು. ಏನು ಉದ್ದೇಶ ಬಂದ್ರಿ? ಏನಿಲ್ಲಪ್ಪ ನಾವು ಅಡಿ ಕೆಲಸ ಯಾವ ಸಾಗಲಿರೋವಿ ನನ್ನ ಕೈ ಕೆಲಸ ಮಾಡ್ಕೋತಾರೆ. ನನ್ನ ಕೆಲಸ ಯಾವುದು ಅಲ್ಲಿ ಈಗ ಏನಾಗಬೇಕು? ನಿಮ್ಮ ಆಶೀರ್ವಾದ ಕೇಳ್ಕೊಂಡು ನನ್ನ ಆಶೀರ್ವಾದ ಯಾವಾಗಲೂ ಐತಿ. ಮುಂದೆ ನಿನ್ನ ಭವಿಷ್ಯದ ಚಲೋ ಐತೆ. ಹಣವ ಗಳಿಸುವುದಕ್ಕಿಂತ ಗುಣವ ಗಳಿಸುವಂತ ಹೋದ್ರೆ ನಿನ್ನ ಕುರ್ಚಿ ಹಚ್ಚಿಸ್ತೀನಿ. ಹಚ್ಚ ಹಣ ಗಳಿಸೋದಕ್ಕಿಂತ ಗುಣ ಗಳಿಸ್ಕೊಂತ ಹೋದೆ ಅಂದ್ರೆ ಮುಂದೆ ಒಂದು ಟೈಮ್ನಲ್ಲಿ ಕುರ್ಚಿ ಹಾಕ್ತೇವೆ. ಹಾಗೆ ಬರ್ತೈತಿ ಹೇಳ್ಬೇಕು. ಒಂದು ನಿಂಬೆಹಣ್ಣು ಕೊಡ್ರಿ. ಸರಿ ಇದನ್ನೇ ಮಾಡ್ಬೇಕು. ಇದನ್ನ ದೀಪಾವಳಿ ಅಮಾವಾಸ್ಯೆ ಹೋಗೋ ಮಟ್ಟ ಕಳ್ಕೊಬೇಡ. ಆಮೇಲೆ ಗೊತ್ತಾಗುತ್ತೆ ಕೊಂದು ಹೊರ ತಗೋಬೇಕು. ಅವ್ರು ಕೂಡ ಒಂದೇನೇನು ಪ್ರಸಾದ ಕೊಡ್ರಿ ಅವ್ರಿಗೆ. ಕರಿವಾ ಸರಿ ಪೇಷಂಟ್ ಅವನ ಏ ಬರ ಪಟ್ ಒಮ್ಮೆ ಆಗ ಹೇಳ್ಬೇಕು. ಇನ್ನೇಂದ್ರ ಏನ್ ಮಾಡ್ಬೇಕು ಹೇಳ? ಆಸ್ತಿ ತಗೋಬೇಕಂತ ಹೌದಾ?
ಹೌದಂತಪ್ಪ ಅಷ್ಟೇ ಇಡ್ಬೇಕಂತ ಮಾಡ್ತೀವಿ. ಹಿರಿಯ ಮನುಷ್ಯ ಒಂದು ಪ್ರಸಾದ ಸಿಕ್ತು ತಂದೆ ಮಕ್ಕಳು ಮಾತಾಡ್ಕೊಂಡು ಹೇಳಿರಪ್ಪ ಅದು ಸಿಗುತ್ತೆ ಅದು ಖರೀದಿ ಆದ್ಮೇಲೆ ಬಂದು ಸಕ್ಕರೆ ಇಟ್ಕೊಂಡು ಸರಿ ಕೂದ್ರು ಸರಿ 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 ನೋ ಗುಡ್ ರಿಯಾ ದೇವರು ನಾನು ಹೇಳಬೇಕು ಇವನ ಗತಿ ಅಂತ ಒಬ್ರು ಆಸೆ ಮಾಡಕತ್ತಾರ ಅದನ್ನ ಕೇಳಕೊಂಡು ಬಂದಾರ ನೋಡ್ರಿ ನಾನು ದೇವ್ರು ಹೇಳ್ಬೇಕಂತ ಬಂದವ್ರು ಯಾರಿದ್ರು ಬರ್ರಿ ಅಜ್ಜಾರ್ಗಂತ ದೇವ್ರು ಹೇಳ್ಬೇಕಂತ ಬಂದವ್ರು ಕೇಳಕ್ ಬಂದಿರತ್ತೆ ಯಾರಿದ್ರು ಬರ್ರಿ ಅಜ್ಜಾರ್ಗಂತ ದೇವ್ರು ಹೇಳ್ಬೇಕಂತ ದೇವ್ರು ಹೇಳ್ಬೇಕಲ್ಲ ಸರಿ ಸಮಯ ಯಾಕೆ ಪಾಸ್ ಮಾಡ್ತಾರೆ ಬರ 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 ಬಾರ ಅಲ್ಲ ನಿಂದ್ರ ಏನ್ ಹೇಳ ಈ ಹೆಬ್ಬಳ್ಳಿ ಅಜ್ಜನ ಗತಿ ನಾನು ದೇವ್ರು ಹೇಳ್ಬೇಕಂತೀನಿ ಹೌದನ ಅಲ್ಲ ಏನ್ ಕೇಳವ ನೀನು ದೇವ್ರ ಹೇಳಕತ್ತಿದ್ದ ಅವು ಬರಬರ ಹಾಕತ್ತವ ಮೊದಲು ಕರೆಕ್ಟ್ ಆಗ್ಯಾವ ಈಗ ಸ್ವಲ್ಪ ಈಗ ದಾಟ್ ತೆಪ್ಪಕತ್ತಾವ ನೋಡ್ರಿ ಎಲ್ಲಿ ತಪ್ಪಣ ತಪ್ಪಿಗೆ ಹಂಗ ಆಗ್ತಾವ ಅವನು ಕೂಡ ಹಿರಿಯರು ಬಂದಿದ್ರೆ ಕರೀಪ್ಪ ಯಾರು ಬಂದ್ರಪ್ಪ ನೀವು ಕೂಡ ಹೆಣ್ಮಕ್ಳು ಬಂದರು ಪ್ರಸಾದ ಕೊಟ್ಟಿಟ್ಕೊಂಡ್ರ ಅಂತ ಹೇಳಿ ಆ ದೇವರಿಗೆ ಹೆಣ್ಮಕ್ಳಲ್ಲಿ ಹಿರಿಯರು ನಾಲ್ಕು ಊರಾಗ ಹಿರಿಯರ್ ಕಲ್ಕೊಂಡು ಒಂದೊಂದು ಹೇಳಿ ಹಿರಿಯರ್ ಕರ್ಮ ನಡಿ ಬೆಂಕಿ ತಡಿದಾಗ ಸುಡ್ತೈತೆ ಅಂತ ಹೇಳಿ ನೌಕರಿ ಸಲುವಾಗಿ ಆಸೆ ಇಟ್ಕೊಂಡ್ ಬಂದು ಕೇಳಕ್ ಬಂದ ಮಕ್ಕಳು ನೋಡ್ರಿ ನೌಕರಿ ಸಂಬಂಧ ಯಾರು ಬಂದಿರಿ ಬರ್ರಿ ನೌಕರಿ ಮಾಡೋರು ಅಷ್ಟೇ ಬರ್ರಿ ಸರಿ ಮತ್ತೆ ಯಾರ ಎಂತ ವಸ್ತು ಲಕ್ಷ ಮಾಡ್ರಿ ಈ ಸದ್ಯಕ್ಕೆ ಎಕ್ಸಾಮ್ ಭಾಳ ಕೆಲಸ ಪಾಸ್ ಮಾಡ್ಲಾರ್ದು ಅಂತ ಬಂದು ಅವ್ರು ಹೇಳಿದ್ರು ಎಕ್ಸಾಮ್ ಅಷ್ಟ ಮಾರಿ ಮುಂದ್ ಮಾಡ್ಬೇಕ ಪರೀಕ್ಷೆ ಕರ್ದವ್ರು ಮುಂದೆ ಹೋರಿ ಕೈ ಚಾಚ್ರಿ ಪ್ರಸಾದ ಹಚ್ಚಿ ಈ ಸದ್ಯ ಎಕ್ಸಾಮ್ ಬಂದಕ್ಕೆ ಮತ್ತೆ ಯಾರು ಮಾಡಿ ಎಕ್ಸಾಮ್ ಪರೀಕ್ಷೆ ಕರ್ದವ್ರು ಯಾರು ಮುಂದೆ ಹೋರಿ ಹಚ್ಚಿನಪ್ಪ ಎಕ್ಸಾಮ್ ಕಟ್ಟಿದವರು ಹೋಗಿ ಹೊಡೆ ಮುಂದೆ ಇದು ಮಾಡಿದ್ರೆ
ಈಗೇನು ಪ್ರಸಾದ ಹಚ್ಚಲಿ ಈ 12 ಮಂದಿಯಾಗ 8 ಮಂದಿ ಪಾಸ್ ಮಾಡ್ತಾರೆ. ಹೆಸರು ಹೇಳೋದೆಲ್ಲ ಕೈ ಮಾಡಿ ತೋರಿಸೋದಿಲ್ಲ. ಯಾರ್ಯಾರಿಗೆ ನಂಬಿಕೆ ಆಗುತ್ತೆ ಪಾಸ್ ಅನ್ನೋರು ಬಂದು ಸಕ್ಕರೆ ಹಂಚ್ಕೊಂಡು ಹೋಗೋಣ. ಮುಂದೆ ನೌಕರಿ ಹೇಳ್ತಾರೆ ಕುಂದ್ರ ಅಂತ 12 ಮಂದಿಯಾಗ 8 ಮಂದಿ ಪಾಸ್ ಏನು ಪ್ರಸಾದ ಹಂಚಿಕೊಂಡ್ರೆ ಅಂಗಡಿ ಸಿಡಿಸ್ಕೊಂಡ್ರೆ ಕುಂತ್ಕೊಡ ಅಂತ ಹೇಳಿ ಮಿಲಿಟ್ರಿಗೆ ಹೋಗ್ಬೇಕು, ಪೊಲೀಸ್ ನೌಕರಿಗೆ ಹೋಗ್ಬೇಕು ಅನ್ನೋರು ಖರೀ ಮಿಲಿಟ್ರಿ ಪೊಲೀಸ್ ಹೋಗ್ಬೇಕು ಮುಂದ್ಬರ್ರಿ. ಮಿಲಿಟ್ರಿ ಅವರಿಗೆ ಪೊಲೀಸ್ ನೌಕರಿ ಆಸೆ ಇಟ್ಟುಕೊಂಡವ್ರಿಗೆ ನನ್ನ ಪೊಲೀಸ್ ಹಚ್ಚಿಬಿಡ. ಪೊಲೀಸ್ ಹೋಗ್ಬೇಕು ಆಸೆ ಇದ್ದಾರೆ ಅಷ್ಟ ಹಚ್ಕೋಬೇಕು. ನೀನು ಮತ್ತೆ ಮಿಲಿಟ್ರಿ ಪೊಲೀಸ್ ಅಷ್ಟ ಹಚ್ಚಿನ ನಿಮ್ಮ ಹಿಂದೆ ಯಾವಾಗಲೂ ಇರ್ತೀನಿ. ಧೈರ್ಯ ಮಾಡ್ರಿ. ಆಗಸ್ಟ್ ತಿಂಗಳದಾಗ ನಿಮ್ಮ ಆಸೆ ನಡೆಸ್ಕೊಡ್ತೀನಿ. ಮಿಲಿಟ್ರಿ ಅವರಿಗೆ ಪೊಲೀಸ್ ಒಂದು ನಡೆಸ್ಕೊಡ್ತೀನಿ, ಬಿಡಬೇಡ್ರಿ. ನಿಮ್ಮ ಹಿಂದೆ ಯಾವಾಗಲೂ ಇರ್ತೀನಿ ಕೊಂದ್ರ ಅಂತ. ಸರಿ ಹಂಗಾರ ಚಂದ್ರ ಹೋಗ್ಬೇಕು, ಮಿಲಿಟ್ರಿ ಪೊಲೀಸ್ ಹೋಗ್ಬೇಕು ಕುಂದ್ರ ಅಂತ ಹೇಳ್ರಿ. ಸರಿ ಯಾವ್ರೆ ಆಗಿ ಹೋಗ್ಲಿಕ್ಕೆ ನಮಗೊಂದು ನೌಕರಿ ಸಿಕ್ಕರು ಸಾಕಂಡು ಅವ್ರಿಗೆ ಪ್ರಸಾದ ಹಚ್ಚಿ. ಯಾವ್ರೆ ಆಗಿ ಹೋಗ್ಲಿಕ್ಕೆ ಸಾಕು ಅನ್ನೋರು ಅಷ್ಟ ಹಚ್ಕೋಬೇಕು. ಮತ್ತೆ ಅವ್ರ ಪ್ರಯತ್ನದಿಂದ ನಾನು ಇರ್ತೀನಿ. ಇದೇ ತಿಂಗಳಿಗೆ ಆಗಲಿ ಮುಂದೊಂದು ತಿಂಗಳಲ್ಲಿ ಕರೆ ಸೇರ್ಕೊಂಬಿಡ ಅಂತ ಹೇಳಿ ಕುಂದ್ರ. ಸರಿ 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 ಇದ್ರಾಗ ದುಡ್ಡು ಕೊಟ್ಟು ಸಿಕ್ಕೊಂಡು ಅವ್ರು ಯಾರು ಕರೀಪ. ಯಾರು ದುಡ್ಡು ಕೊಟ್ಟು ಸಿಕ್ಕಂದ್ರೆ ನೌಕರಿ ಸಂಬಂಧ ನೌಕರಿ ಮಾಡಕ್ಕೆ ಯಾವ್ದ್ರಾಗ ನೀವು ನೌಕರಿ ಮಾಡಕ್ಕೆ ಲೆಕ್ಚರ್ ಅಂತ ಅದ್ರಾಗ ಪರ್ಮಿಟ್ ಆಗ್ಬೇಕು. ಪ್ರಸಾದ್ ಹಚ್ಚರಿ. ಈ 25ನೇ ಇಶ್ಯೂ ಹೋಗೋ ಮಟ್ಟ ಯಾರ ಮಾತು ಕೇಳಿ ಅದನ್ನು ಬಿಡಕ್ಕೆ ಹೋಗ್ಬಿಟ್ಟವು. 26ನೇ ಇಶ್ಯೂ ನಿಂದು ಪರ್ಮಿಟ್ ಆಗುತ್ತೆ. 26ನೇ ಇಶ್ಯೂ ಪರ್ಮಿಟ್ ಆಯ್ತು, ನಂಬಿಕೆ ಆಯ್ತು, ಅವಾಗ ಬಂದು ಸಕ್ಕರೆ ಇಟ್ಕೊಂಡು ಹೋಗಿ ಕುಂದ್ರ. ರೈಲ್ವೆ ಡಿಪಾರ್ಟ್ಮೆಂಟ್ ನಾಳೆ ಜಾಯ್ನ್ ಆಗ್ತದೆ ಜೈಲಿಗೆ ಪ್ರಸಾದ ಕೊಡ್ರಿ. ಜೈನ್ ಆಗಂತ ಹೇಳಿ ನಾಳೆ ಆಶೀರ್ವಾದ. ಸರಿ ಸರಿ ನಗರಸಭೆ ಒಳಗ ಕೆಲಸ ಐತೆ. ನಗರಸಭೆ ಕೆಲಸ ಐತೆ ತಪ್ಪ ರೊಕ್ಕ ಕೊಟ್ರೆ ಮಾಡ್ತೀನಿ ಅಂತ ಅವ್ರು ಅಂತಾರಂತಪ್ಪ. ಅದಕ್ಕೆ ನಿಮ್ಗೆ ಕೇಳ್ತೀನಿ. ರೊಕ್ಕ ಕೊಡೋದು ಬಿಡೋದು ಅವನ ಇಚ್ಛಾ. ಆಶೀರ್ವಾದ ಒಂದೇ ನನ್ನ ಇಚ್ಛಾ. ಅದು ನಿಮ್ಮ ಆಶೀರ್ವಾದ ಕೇಳ್ಕೊಂಡು ಯಾವ್ದಾರ ಆಗೋಗ್ಲಿಕ್ಕೆ ಸಿಗುತ್ತಂತ ನಾನು ವಚನ ಕೊಟ್ಟೇನೆ. ರೊಕ್ಕ ಕೊಡೋದು ಬಿಡೋದು ನಿನ್ನ ಇಚ್ಛಾ. ಸರಿ ಆಶೀರ್ವಾದ ಅಷ್ಟ ನನ್ನ ಇಚ್ಛಾ. ಸರಿ ಸರಿ ದೇಶ ಒಳಗ ಗುತ್ತಿಗೆ ಆದ್ರ ಮೇಲೆ ಪರ್ಮನೆಂಟ್ ಮಾಡಕೊಂಡ್ಕತ್ತಾರ. ಅವ್ರು ರೊಕ್ಕ ಕೇಳಕತ್ತಾರ. ಹಚ್ಚರಿ. ರೊಕ್ಕ ಕೊಡೋದು ಬಿಡೋದು ನಿನ್ನ ಇಚ್ಛಾಪ ಅಂತ ನಾನು ಹಿಂದಿರೋ ಅಂತ ಎಷ್ಟ ಬೇಡ್ಕೊಂಡು ಕೊಡೋ ಪ್ರಸಾದ ಕುಂದ್ರ. ಸರಿ
ಇಂಜಿನಿಯರಿಂಗ್ ನೌಕರಿ ಇಂಜಿನಿಯರಿಂಗ್ ಪರೀಕ್ಷೆ ಬರೆದಾರಪ್ಪ ರಿಸಲ್ಟ್ ಬಂದಿರುತ್ತೆ ರಿಸಲ್ಟ್ ಬರೋದು ಪರೀಕ್ಷೆ ಬಂದಾಗನ ಮೊದಲು ನನ್ನ ಪರೀಕ್ಷೆ ಮಾಡ್ಬೇಕಾಗಿತ್ತವ ಈಗ ಬರ್ದಾಗ ಬಂದ್ಬಿಟ್ಟಿ ಎಕ್ಸಾಮ್ ಈಗ ಬರ್ದಾಗ ಬಂದ್ಬಿಟ್ಟಿ ಬಂದಿದ್ದಾನ ಪಾಸ್ ಮಾಡಿ ಎಕ್ಸಾಮ್ ಬೇಡ್ಕೊಂಡು ಹೋಗಿ ಅಷ್ಟು ಬೇಡ್ಕೊಂಡು 2 ಮಾರ್ಕ್ಸ್ನಾಗ ಹೋಗೋದೈತಿ ಹುಷಾರಿ ಅಷ್ಟು ಬೇಡ್ಕೊಂಡು ಪಾಸ್ ಮೊದಲ ನಾನು ಪರೀಕ್ಷೆ ಮಾಡ್ಬೇಕು ನಿಮ್ಮ ಪರೀಕ್ಷೆ ಬಂದಾಗ ನಾನು ಪರೀಕ್ಷೆ ಮಾಡ್ಬೇಕು ಬರ್ದ ನಾನು ಪರೀಕ್ಷೆ ಮಾಡಕ್ ಹೋಗ ಕಲ್ಯಾಣದ ಆಸೆ ಇಟ್ಕೊಂಡ್ ಬಂದ ಮಕ್ಕಳು ಲಗ್ನ ಆಗ್ಬೇಕನ್ನೋರು ಅವ್ರಿಂದ ಯಾರು ಬರಕ್ ಹೋಗ್ಬೇಡ್ರಿ ಯಾರು ಬರಕ್ ಹೋಗ್ಬೇಡ್ರಿ ಹೆಣ್ಮಕ್ಳಿಂದ ಲಗ್ನ ಆಗೋರು ಅಷ್ಟ ಬರ್ರಿ ದಯವಿಟ್ಟು ಮೇಡಮ್ ಅವರೆಲ್ಲರಿಗೂ ಪ್ರಸಾದ ತಲೆಸ್ಕೊಡ್ರಿ ಏನಾರ ಅವರೆಲ್ಲರಿಗೂ ಒಂದೊಂದು ಏನಮ್ಮ ಈಗೇನು ನಿಂಬೆಹಣ್ಣು ಕೊಟ್ರಿ ಅವ್ರ ಆಸೆ ನಡೆಸಕೊಡ್ತೀನಿ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಇದ್ರಾಗ ನೌಕರಿ ಗಂಡನ ಭಾಗ್ಯ 5 ಮಂದಿಗೆ ಹೆಸರು ಹೇಳೋದಿಲ್ಲ ಕೈ ಮಾಡಿ ತೋರಿಸೋದಿಲ್ಲ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಇದ್ರಾಗ ನೌಕರಿ ಗಂಡನ ಭಾಗ್ಯ 5 ಮಂದಿಗೆ ಐತಿ ಉಳಿಕೆದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಸ್ವೀಕಾರ ಮಾಡುತ್ತೆ ತಿನ್ನಂತ ಸರಿ ಸರ್ ಸರಿ ಬೇಡ ಹೊರಕ್ ನೋಡ್ರಿ ಮಕ್ಕಳು ಸಲುವಾಗಿ ಬಂದವ್ರು ಕರೆ ನೋಡಿ ಮಕ್ಕಳಿಗೆ ಮಕ್ಕಳು ಸಂಬಂಧ ಮಕ್ಕಳ ಆಸೆ ಇಟ್ಕೊಂಡು ಮಕ್ಕಳ ಸಲುವಾಗಿ ಬಂದವ್ರು ಕರೆ ಹೊರಗಾಕ್ಲಿ ಸರಿ ಬನ್ನಿ ನಿಲ್ಲು ಪ್ರಸಾದ ನೋಡ್ರಿ ನಿಂಬೆ ಕೊಡ್ರಿ ಬರೀ ಗಣೇಶಿದೆ ಅಂದ್ರೆ ಜೋಡಿ ಬರೋಬ್ರಿ ಏ ಬರಮ್ಮ ಪಟ್ಟ ಮರ ಏ ಬರ ಹಚ್ಕೊಂಡಿದ್ರ ಏ ಬರ ಗಂಡ ಮಕ್ಕಳು ನಿಂದ್ರ ಕೊಡ್ರಿ ನಿಂಬೆಹಣ್ಣು ಪ್ರಸಾದ ಬರ ಗಂಡ ಮಕ್ಕಳು ನಿಂದ್ರ ಹಾ ಅಷ್ಟೇ ರೀ ಆ
ಬೂದಿ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟುಕೊಂಡು ಗಂಡನ ದೇವರನ್ನುವಂಥ ಧರ್ಮ ಕಾಯ್ಕೊಂಡು ಎದ್ದುಕೊಳ್ಳಿ ಅವನ ಕಾಲಿಗೆ ನಮಸ್ಕಾರ ಮಾಡಿ ಒಂದು ಯಾರು ಬಾಳೆ ಮಾಡ್ಕೊಂಡು ಹೋಗ್ತಾರ. ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಟ್ರೆ ನನ್ನ ಪರೀಕ್ಷೆದೊಳಗೆ ಪಾಸ್ ಆದರೆ 1 ಪಟ್ಟು ಆದರೂ ಕೊಡ್ತೀನಿ, 2 ಪಟ್ಟು ಆದರೂ ಕೊಡ್ತೀನಿ. ಆ ಬೋಧಿ ಕೂಡ ನಂಬಿಕೆ ಇಟ್ಟುಕೊಂಡು ಗಂಡನ ದೇವರನ್ನುವಂಥ ಧರ್ಮ ಕಾಯ್ಕೊಂಡು ದುಡುಕುವಂಥ ನನ್ನ ಪರೀಕ್ಷೆದೊಳಗೆ ಪಾಸ್ ಆಗಬೇಕು. ಪ್ರಸಾದ್ ಹತ್ತಿರ ಅವರಿಗೆ 5 ನಿಂಬೆಹಣ್ಣು 5 ಅಮಾವಾಸ್ಯೆ ಒಳಗೆ ಪಾಸ್ ಆಗಲ್ಲ. ಕುಂದ್ರ ನಿಂಬೆಹಣ್ಣು ಕೊಡ್ರಿ, 5 ನಿಂಬೆಹಣ್ಣು. ಕುಂತಾಗ ಮುಂದೆ ಹಾಕ್ತಾರ ಹೇಳ್ತಾರ ಕೇಳ್ಕೊಂಡು ಹೋಗ್ಬೇಕು. ನಡಿ ಹೊರಗೆ ನಡಿ, ಹಿಡ್ಕೊಂಡಿ ಹಿಡ್ಕೊಂಡಿ ಮಕ್ಕಳ ಲಗ್ನ ಹುಡುಗಿಯಪ್ಪ ಚಂದಾಗ ನಡೆಸ್ಕೊಂಡು ಅಣ್ಣವ್ರಿಗೆ ಪ್ರಸಾದ ಕೊಡು. ನೋಡ್ರಿ ಮಕ್ಕಳ ಲಗ್ನ ಹುಡುಗ ಚಂದ ನಡೆಸ್ಕೊಡಪ್ಪ ಕೇಳಕ್ ಬಂದವ್ರು ಯಾರು ಬೇರೆ ಮಕ್ಕಳು ಲಗ್ನ ಹುಡುಗಿ ಚಂದ ನಡೆಸ್ಕೊಡಪ್ಪ ಅಂತ ಬಂದವರು. ಮಕ್ಕಳ ಲಗ್ನ ಹುಡುಗಿಯಪ್ಪ ಚಂದಾಗ ನಡೆಸ್ಕೊಂಡು ಅಣ್ಣವ್ರಿಗೆ ಪ್ರಸಾದ ಸಿಕ್ಕೊಡು. ಪ್ರಸಾದ ಹಚ್ಚರು ಖುಷಿಯಿಂದ ಮಾಡಿ ಎಲ್ಲ ಚಂದ ನಡೆಸ್ಕೊಡ್ತೀವಿ. ಬರ ಬರ ಎಲ್ಲ ಚಂದ ಆಗಿರ್ತಪ್ಪ. ನಡಿಯಪ್ಪ ಅದೇ ಕೆಲಸಕ್ಕೆ ಹೊರಗೆ ಹೋಗುವಾಗ ನನ್ನ ಭೂಮಿ ಎತ್ಕೊಂಡು ಹೋಗಬೇಕು. ಎಲ್ಲ ಸಿಗಲಾಗುತ್ತೆ, ಎಲ್ಲರೂ ಹೊಂದಿಕೊಡ್ತಾರ, ಚಂದ ಯಾವುದೇ ಕೆಲಸಕ್ಕೆ ಹೋಗುವಾಗ ನನ್ನ ಮನುಷ್ಯ ನನ್ನ ಭೂಮಿ ಎತ್ಕೊಂಡು ಹಿರಿಯರ ಕೈ ಕಟ್ಕೊಂಡು ನೀವು ಮಾಡವ ಎಲ್ಲ ಚಂದ. ಹಿರಿಯರ ಕೈ ಕಟ್ಕೊಂಡು ನಿಂತಾರ ಆಗುದಿಲ್ಲ. ಅಷ್ಟು ಮಾಡೋದು. ಪ್ರಸಾದ ಹಚ್ಚ್ರಿ, ಹಿರಿಯರ ಕೈ ಕಟ್ಕೊಂಡು ಮಾಡ್ರು. ಹಿರಿಯರ ನಿಂದಿರ್ತಾರೆ, ಬದ್ದ ನಿಂತು ಮಾಡ್ತಾರೆ. ಕುಂದ್ರ ಒಂದು ನಿಂಬೆಹಣ್ಣು ತೋರಿ. ನಿಧಿ ಸಂಬಂಧ ಕೇಳಕ್ ಬಂದ್ರೆ ಕರೀರಪ್ಪ. ನೋಡ್ರಿ ಬಂಗಾರ ಹಣ್ಣು ಸಂಬಂಧ ಯಾರು ಕೇಳಕ್ ಬಂದ್ರಿ ಬರ್ರಿ. ಹಂಗ ಹಂಡು ಸಲ ಬಂದವರು ನಿಧಿ ಸಂಬಂಧ, ನಿಧಿ ಅಡ್ಡವರು ಲಕ್ಷ್ಮೀ ಸಂಬಂಧ ಕೇಳಕ್ ಬಂದಾರ. ಲಕ್ಷ್ಮಿ ಸಂಬಂಧ ಕೇಳಕ್ ಬಂದವ್ರು ಯಾರಿದ್ರಿ ಬರ್ರಿ. ಬಂದಾರ ಅದು ತಗಲಿಡಪ್ಪ ನಿಂಬೆ. ಲೋನ್ ಕೊಡ್ರಿ. ಹೇಳ್ರಿ. ಗಟ್ಟಿ ಮಾಡಿಕೊಡ್ರಿಪ್ಪ, ಎಲ್ಲರೂ ಗಟ್ಟಿ ಮಾಡಿಕೊಡ್ರಿ ಅಂತ ಹೋದ ವಾರ ಹೇಳೇನೆ. ಮಾತಾಡ್ರಿ.
ಆಚಾರ್ಯ ಹೇಳಿನಪ್ಪ, ಹೇಳಿರಪ್ಪ. ಇನ್ನೂ ಹೇಳ್ತೀನಿ, ಗಾಳಪ್ಪ ಭಾಳ ಕೆಡಸಾವದಲ್ಲ, ಗಟ್ಟಿ ಮಾಡಿಕೊಡಿ. ಸ್ವಲ್ಪ ಗಾಳಪ್ಪನಿಂದ ಕೆಡಗಾಲ ಭಾಳ ಐತಿ ಈ ವರ್ಷ. ಮಳೆಯಪ್ಪನಿಂದ ಏನಿಲ್ಲ, ಗಾಳಪ್ಪನಿಂದ ಕೆಡಗಾಲ ಭಾಳ ಐತಿ. ನನ್ನಿಂದ ಏನು ಇರುತ್ತೆ ಭಾಳ ಚಂದ. ಆ ನಿಂಬೆನ ಏನು ಹಿಡ್ಕೊಂಡು ಕೈಯಾಗ ಒಬ್ಬ ಹೆಣ್ಮಕ್ಳು ಕರ್ಕೊಂಬಂದಾರ, ದೇವ್ರು ಬರ್ತೈತೆ ಅಂತ ಹೇಳಿ ಕೆಟ್ಟ ಕರಿ. ನೋಡ್ರಿ, ಒಬ್ಬ ಕೆಲಸ ಕರ್ಕೊಂಡ್ ದೇವ್ರ ಬರ್ತಂತ ಕರ್ಕೊಂಡ್ ಬಂದಾರ. ಯಾರು ಬರ್ರಿ, ನೋಡಿ ಯಾರ್ದಿರಿ ಯಾರ್ದ್ರಿ ಪಂಡ ದೇವ್ರ ಬರ್ತಂತ ಕರ್ಕೊಂಡ್ ಬಂದಿಯಾ? ಬಾ. ನಿಂದ್ರಬೇಕು. ದೇವ್ರು ಬರಕತ್ತೈತಿ ಈಗ ಮ್ಯಾಗ ಅಂತ ಕರ್ಕೊಂಬಂದ ಏನಂತಾಳ? ಇದನ್ನ 20 ವರ್ಷ ತಿರುಗಿಸಿದ್ದಾನೆ. ತಿರ್ಗ 20 ವರ್ಷ ತಿರ್ಗ ಹಿಂಗ ತಿರ್ಗ ತಿರ್ಗ ಉದಯ ಕೇಳಿ ತಲೆ ಮೇಲೆ ಕೇಳಿ ಒಂದು ಆಶೀರ್ವಾದ ನಿಂಬೆ ಕೊಡಲಿಕ್ಕೆ ಯಾವ ದೇವ್ರು ಬೇಕು ಹೇಳಿ, ಯಾವ ದೇವ್ರು ಬೇಕು, ಯಾವ ದೇವ್ರು ಬೇಕಂತ ಅದ ದೇವ್ರಿಗೆ ಕೊಟ್ಟು ಹೋಗ್ತೀನಿ ಆಶೀರ್ವಾದ. ಇಬ್ರು ಬರ್ತಾರ. ಅದಕ್ಕೆ ಕೇಳಿನವ, ಇಬ್ಬರು ಬರಕತ್ತಾರ ಅಂತ ತಿಳ್ಕೊಂಡ ನಿನಗೆ 21 ಸುತ್ತ ತಿರುಗಿದ್ರು. ಅಂದ್ರೆ ಯಾವ ದೇವ್ರು ಬೇಕು ನಿನಗೆ ಇಬ್ಬರೊಳಗೆ ಕೇಳಕಿಲ್ಲ, ಯಾವ ದೇವ್ರು ಬೆಳ್ತಾರ ಅದಕ್ಕೆ ಆಶೀರ್ವಾದ ಕೊಡವನ. ಬೇಡ ಅಂತ ದಾರ ಮಾಡಕ್ಕೋತೀನಿ. ಅಂದ್ರೆ ತಣ್ಣ ತಿಂದ್ ಬಿಡ ಅಂತ ಹೇಳ್ರಿ, ಯಾವ್ದು ಬೇಡಪ್ಪ ನನಗೆ ಅಂತ ಹೇಳಿ ಕಟ್ಕೊಂಡ್ ಅಂತ. ಆ ಬೂದೆ ಕೇಳಿ ತಲೆ ಮೇಲೆ ಕೇಳ್ಬಿಟ್ಟು ಈ ಗಂಡನ್ ಪ್ರಸಾದ ಇಟ್ಕೊಡು. ಇನ್ನು ಮ್ಯಾಗ ಹಾಗೆ ಮಾಡಕ್ ಹತ್ತಂದ್ರೆ ಗದ ಹಾಕಿಲ್ಲ ಅಂತ ಬಡ್ಬಿಡಪ್ಪ ಕುಂದ್ರ. ನಡ್ರಿ ಹೊರಕ್ ನಡ್ರಿ. ಇನ್ನು ಮ್ಯಾಗ ಮುಂತಣ ಕಲಿಯುಗ ನೋಡ್ರಿ, ಹಿಂಗಾಸಿ ಹಂಗಾಸಿ ಹೋಗಿ ಬರೋಣ ಬರ್ತೇನಪ್ಪ. ಹಿಂಗಾಸಿ ಹಂಗಾಸಿ ಹೋಗಿ ಬರ್ಬೋದು. ಹೇಳಿ ಏನಂತ ಮನುಷ್ಯರಿಗೆ ದೇವ್ರು ಕೂಡ ಮನುಷ್ಯರಿಗೆ ಹೇಳಕ್ಕೆ ಇಬ್ರು ಕೂಡ ಹಾದು ಬರ್ಬೇಕಂತ ಮನಸ್ಸು ಮಾಡಿ
ಹಂಗೆ ಹಿಂಗೆ ಪ್ರಶ್ನೆ ಇಲ್ಲ. ದಿಕ್ಕು ದೇಶದೊಳಗೆ ಅನುರೇನು ತನಗಾಷ್ಟದೊಳಗೆ ವ್ಯಾಪಕವಾದದ್ದು ದೇವರು ನಿನಗೆ ಜಗ ಎಲ್ಲೈತಿ, ದಿಕ್ಕು ಎಲ್ಲೈತಿ, ಅವರು ಏನು ಹೇಳ್ತಿ? ಅನುರೇನು ತನಗಾಷ್ಟದೊಳಗೆ ವ್ಯಾಪಕವಾಗಿದ್ದವ ಒಂದು ಅಂಗುಳದಷ್ಟು ಜಗಕ್ಕ ನೀರಿಂದ ಇಲ್ಲ ಜಗ. ಮತ್ತೆ ಹಂಗಾದ ಹಿಂಗಾದ ಹಂಗಾದ ಇವು ಎಲ್ಲ ವ್ಯಾಪಕ ನೀನು ದಿಕ್ಕ ಇಲ್ಲ ನಿನಗೆ. ನಾವು ಎಲ್ಲದ್ರಾಗೂ ತುಂಬಿದವ ಹಂಗಂತಿ. ಸ್ವಲ್ಪ ರಾವ್ ಬರುದಿದ್ದ ಅದಕ್ಕೆ ನಾವು ಬಡುದು ಬಿಡುದು ಅದು ನಿನಗೆ ಗೊತ್ತು, ನಮಗ್ ನಾವಿಬ್ರು ಹಂಗಾಸಿ ಬಂದ್ಬಿಟ್ಟು ಬಂದ್ರ ಆ ರಾವ್ ಹೋಳಾಗತ್ತೆ. ರಾವ್ ಹೋಳಾಗೋದು ಅದು ಬೇಕಾದ್ ಮಾಡು, ಇನ್ಯಾರು ಬೇಡ ಅಂತ. ರಾವ್ ಹೋಳಾಗತ್ತಂದ್ರೆ ಬರ್ತೀನಿ ನಡಿ ಅನ್ನೋ. ನಾ ಯಾಕೆ ಬರ್ಲಿ? ನಿನ್ ಕೂಡ ನಾ ಯಾಕೆ ಬರ್ಲಿ? ಒಂದ್ ನಿಂಬೆಹಣ್ಣು ತುಳಿದ್ ಬಿಡ್ರಿಪ್ಪ, ರಾವ್ ಹೋಳು ಮಾಡ್ತೀನಿ, ತುಳಿದ್ ಬಿಡ್ರಿ. ರಾವ್ ಹೋಳು ಮಾಡಿಬಿಡಪ್ಪ ಅಂತ ತೊಳ್ಬಿಡ್ರಿ. ನಿಂಬೆಣ್ಣೆ ಹಾಕು, ನೀ ಮನಸ್ಸು ಮಾಡಿದ್ರೆ ಬೇಕಾಗ್ತಕ್ಕಂತೆ. ನಾವಿಬ್ರು ಕೂಡಿ ಹಾದು ಬಂದಿದ್ರೆ ಅದು ಹೋಳು ಹಾಕಿತ್ತು. ಏನು ದೇವ್ರ ಕೂಡ ಅಲ್ಲಿಂದಲ್ಲ, ಅದಕ್ಕಂದ್ರೆ ರಾವು ಹಿಂಗಾರ ಹೋಗ್ಲಿ ಅಂತ ತೊಳ್ದೆ. ದೇವರು ಕೂಡ ಮನುಷ್ಯರ ಆಗ ಹೋಗಕ್ ಆಗುದಿಲ್ಲ. ನೋಡ್ರಿಯ ದೇವ್ರು ಮನುಷ್ಯ ಎಲ್ಲಾ ಭಕ್ತರ ಆಸೆ ನಿರಾಶೆ ಮಾಡಿಕೊಡುದಿಲ್ಲ, ಎಲ್ಲರ ಆಸೆನೂ ನಡೆಸ್ಕೊಡ್ತೇನೆ. ಆ ಬೋಧಿ ಕೂಡ ನಂಬಿಕೆ ಇಟ್ಕೊಂಡು ಹೋಗ್ಬೇಕು. ಹೇಳಿದ್ರು ಅದನ್ನ ಹೇಳ್ದ ಇದ್ರು ಅದನ್ನ ಆ ಬೋಧಿ ಆಗಿ ಯಾವ ನಂಬಿಕೊಂಡು ಹೋಗ್ತಾನ ಅವ್ರನ್ನ ಕೈ ಬಿಡುದಿಲ್ಲ, ಅವ್ರ ಆಸೆ ನಡೆಸೇ ಕೊಡ್ತೇನೆ. ನಂಬಿಕೆ ಬಹಳ ಮುಖ್ಯ ನನಗೆ. ಆ ಬೋಧಿ ಕೂಡ ನಂಬಿದವನ ನನ್ನ ಭಕ್ತ. ಬನ್ನಿ ಪ್ರೇಕ್ಷಕರೇ, ಇಲ್ಲಿ 25 ವರ್ಷದಿಂದ ಬರ್ತಿದ್ದಾರೆ ಹೆಬ್ಬಳ್ಳಿಗೆ. ಇವ್ರಿಗೂ ಕೂಡ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡಿದ್ರಂತ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈ 25 ವರ್ಷದಿಂದ ಇಲ್ಲಿ ಬರ್ತಿದ್ರ, ಈ 25 ವರ್ಷದಿಂದ ಬರ್ತಿದ್ರಲ್ಲ, ಇಲ್ಲಿ ಅಜ್ಜನವರು ನಿಮ್ಮ ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡಿದ್ರು? ಕಷ್ಟಗಳು ಬಂದಂತ ಎಲ್ಲ ನನ್ನಂತ ಎಲ್ಲ ಇವ್ರಿಗೆ ಏನಂತಂದರೆ ಅಜ್ಜರಿಂದ ಏನಪ್ಪ ಅಂತಂದ್ರೆ ಒಂದು ನಿಖರವಾದಂಥ ಒಂದು ಪರಿಹಾರ ಮಾಡಿದ್ದಾರೆ. ಅಂದರೆ ಯಾವ ರೀತಿ ಕಷ್ಟಗಳಿದ್ದು ಸರ್ ನಿಮಗೆ? ಯಾವುದೇ ಇವೇ ಜಾಬಿನ ಇರ್ಬೋದು, ಮತ್ತು ಬೇರೆ ಆರ್ಥಿಕ ಒಂದು ಇವುಗಳು, ಯಾವುದೇ ಅಡ್ಡಿ ಆತಂಕ ಯಾವುದೋ ಸಮಸ್ಯೆಗಳಿದ್ದರೂ ಅವುಗಳ ಅವರ ಕೃಪಾದಿಂದ ಎಲ್ಲ ರೀತಿ ಒಂದು ಪರಿಹಾರಕ್ಕೆ ಅಂತ ಬಂದಿವೆ. ಯಾವ ಜಾಬ್ ಸರ್? ನಮ್ದು ಹಂಗೆ ಇದ್ರದ್ದು ಹೈಸ್ಕೂಲ್ದು ಟೀಚರ್ದು ಇತ್ತು. ಆಮೇಲೆ ಅದು ಇದಾದ್ಮೇಲೆ ಆಮೇಲೆ ಕಾಲೇಜಿಂದ ಇದಾಯಿತು. ಆಮೇಲೆ ಡಿಗ್ರಿ ಕಾಲೇಜಿಗೆ ಬಂದೆ ನಾನು. ಹಿಂಗೆ ಯಾವುದೇ ರೀತಿ ಏನಪ್ಪ ಅಂತಂದ್ರೆ ಕಷ್ಟಗಳು ಏನೋ ಒಂದು ಭಾರ ಹಾಕಿ ಹೋದರೆ ಒಂದು ನಂಬಿಕೆ ವಿಶ್ವಾಸ ಇದ್ದರೆ ಅಜ್ಜರು ಯಾವುದೇ ರೀತಿ ಇದು ಮಾಡೋದಂಗೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೊಬಂದು ನಾವು ನಮಗೆ ನಿಜ ಒಂದು ಇದು ಬೇಕು, ಭಕ್ತಿ ಅಷ್ಟೇ ರೀ. ಅಂದರೆ ಅಜ್ಜರು ಪ್ರತಿಯೊಂದು ಕಷ್ಟಗಳನ್ನು ನಿಮಗೆ ಪರಿಹಾರ ಮಾಡಿದ್ದಾರೆ ಸರ್? ನಮ್ಮದೇ ಅಂತಲ್ಲ, ಎಲ್ಲ ಬಂದಿರತಕ್ಕಂಥ ಎಲ್ಲ ಒಂದು ಭಕ್ತಾದಿಗಳ ಒಂದು ಇವುಗಳಂತ ಅವರು ಒಳ್ಳೆಯ ಒಂದು ನಿಜವಾಗಿ ಒಂದು ಅಭಯಹಸ್ತ ಕೊಡ್ತಾರೆ. ಅವರು ನೊಂದವರ ಬಾಳಿಗೆ ಅವರು ಒಂದು ಬೆಳಕನ್ನು ಕೊಡ್ತಾರೆ. ಅದರಿಂದ ಏನಪ್ಪ ಅಂತಂದ್ರೆ ಅವರು ಮತ್ತೆ ಆತ್ಮವಿಶ್ವಾಸ ಕಂಡುಕೊಂಡು ತಮ್ಮ ಜೀವನವನ್ನು ಸರಿಯಾಗಿ ಇದು ಮಾಡೋದಕ್ಕೆ ಅವರೊಂಥರ ಒಂದು ಮಾರ್ಗದರ್ಶಕರು. ಅವರು ಒಂದು ರೀತಿ ಬೆಳಕು ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಅವರು ನೊಂದವರ ಬಾಳಿನಲ್ಲಿ ಮಾತ್ರ. ಸರ್, ಈಗ ನೀವು ಅಂದರೆ ಟೀಚರ್ ಅಂದರೆ ನೀವು ಮಕ್ಕಳಿಗೆ ಪಾಠ ಹೇಳ್ತಿರ್ತಾರೆ, ಹೀಗೆ ದೇವರನ್ನ ನಂಬಂತೀರ ನಮ್ಮದೇ ಅಂತಾರೆ ಸರ್? ದೇವ್ರನ್ನ ನಂಬಲೇಬೇಕು ನಾವು. ಯಾವುದೋ ಒಂದು ಸೂಪರ್ ನ್ಯಾಚುರಲ್ ಪವರ್, ಒಂದು ಮಾನವಾತೀತ ಶಕ್ತಿ ಈ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅದು ಹೇಗೆ ಅಂತಂದ್ರೆ ತಾನೂ ಇದಾಗಲ್ಲ ಪರಮಾತ್ಮ. ಇಂಥ ನಮ್ಮ ಹೆಬ್ಬಳ್ಳಿ ಅಜ್ಜನವರ ಒಂದು ರೂಪದಲ್ಲಿ ಏನಪ್ಪ ಅಂತಂದ್ರೆ ನೊಂದವರ ಬಾಳಿಗೆ ಏನಪ್ಪ ಅಂತಂದ್ರೆ ಆತ ಈ ಅಜ್ಜವರೇ ನಿಜವಾಗಿ ಏನಪ್ಪ ಅಂದ್ರೆ ಒಂದು ದೇವರು, ಇವರೇ ಅಜ್ಜವರೇ. ಇಲ್ಲಿ ಬಂದಂಥ ಯಾವ ಭಯ ಎಲ್ಲರೂ ಒಳ್ಳೆ ಒಂದು ಇದರಿಂದ ಏನಪ್ಪ ಅಂದ್ರೆ ಒಂದು ನಿರಾಳತೆಯಿಂದ ಹೋಗ್ತಾರೆ. ನಮ್ಮ ಅಜ್ಜ ನಮಗಿದ್ದಾರೆ ಹೆಬ್ಬಳ್ಳಿ ಅಜ್ಜರು ಅಂತ, ಅದು ಮಾತ್ರ ಇದು. ಅಂದರೆ ಇಲ್ಲಿ ಯಾರಿಗಾದ್ರೂ ಅಂದರೆ ಪವಾಡಗಳಾಗಿದ್ದು ನಿಮ್ಗೆ ಉದಾಹರಣೆ ಗೊತ್ತಿದೆ ಸರ್? ಹೇಗೆ
ಪವಾಡಗಳು ಸಾಕಷ್ಟು ಆಗಿದ್ದೀವಿ ಅವೆಲ್ಲ ಆಮೇಲೆ ವಾಪಸ್ ಬಂದು ಅವ್ರು ಬೋರ್ ನೀರು ಹಾಕಿ ಕೊಟ್ಟು ಹೋಗ್ರಿ ನಮಗೆ ಮೊದಲು ನೀರು ಬಂದಂದ್ರೆ ಎಲ್ಲರೂ ನಮ್ಗೆ ಅಜ್ಜರಿಂದ ಒಳ್ಳೇದಾಗಿದೆ ಅಂತ ಎಲ್ಲ ಭಕ್ತಾದಿಗಳ ಒಂದು ಅಂಬೋಣ ಏನಿದೆ ಅಂದರೆ ನಮ್ಗೆ ಹೆಬ್ಬಾಳೆ ತಾತನರಿಂದ ಹೆಬ್ಬಾಳೆ ಅಜ್ಜವರಿಂದ ನಮ್ಗೆ ಒಳ್ಳೇದಾಗಿದೆ ಅಂತ ಮಾತ್ರ ಎಲ್ಲರಲ್ಲೂ ಏನಪ್ಪ ಅಂತಂದ್ರೆ ಒಂದೇ ಅಭಿಪ್ರಾಯ, ನಮಗೆ ಅವರಿಂದ ಒಳ್ಳೇದಾಗಿದೆ ಅಂತಲೇ ವಿನಃ ಯಾರೂ ನಾವು ನಿರಾಶರಾಗಿಲ್ಲ. ಇಲ್ಲಿ ಬಂದವ್ರು ಎಲ್ಲರೂ ನಾವು ನಿರಾಶರಾಗಿಲ್ಲ ಅಂತ ಯಾರೂ ಹೇಳಲ್ಲ. ಎಲ್ಲರೂ ಪ್ರತಿಯೊಬ್ಬರಿಗೆ ಏನಪ್ಪ ಅಂತಂದ್ರೆ ಅಜ್ಜ ಒಂದೆಲ್ಲ ಒಂದು ರೀತಿ ಏನಪ್ಪ ಅಂತಂದ್ರೆ ಅವರ ಬದುಕಿನಲ್ಲಿ ಏನಪ್ಪ ಅಂದ್ರೆ ಒಂದು ಯಶಸ್ಸು, ಒಂದು ನೆಮ್ಮದಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ನಿರಾತಂಕವಾಗಿ ಹೇಳ್ಬೋದು. ಸರ್, ಈಗ ಸಾಕಷ್ಟು ಕಡೆ ದುಡ್ಡು ತೊಗೊಂಡು ದೇವ್ರ ಹೇಳ್ತಿದ್ದಾರೆ, ಇಲ್ಲಿ ಯಾವ ರೀತಿ ಇದೆ? ಇಲ್ಲಿ ಏನಿಲ್ಲ, ನೋಡ್ತಿರಲ್ಲ ನೀವು, ಏನಾದರೂ ಇದೆನಾ? ಏನಿಲ್ಲ. ಬೇರೆ ಮಠ ಮಾನ್ಯಗಳಲ್ಲಿ ಏನಪ್ಪ ಅಂತಂದ್ರೆ ನೀವು ನೋಡ್ಬೋದು, ಈ ಒಂದು ಮಠ ಮಾನ್ಯದಲ್ಲಿ ಏನಪ್ಪ ಅಂದ್ರೆ ಏನೂ ಇಲ್ಲ. ಸಮಸ್ಯೆ ಏನು, ಬರ್ರಿ ಹಿಂಗೆ ಆಗ್ತಾ ಇದೆ ಹೋಗ್ರಿ ಅಷ್ಟೇ. ನಿಮ್ಗೆ ಒಳ್ಳೇದಾತಂದ್ರೆ ಬಂದು ನೀವೇನಾದರೂ ಅಲ್ಲಿ ಇದು ಮಾಡ್ಬೋದು. ಯಾವತ್ತೂ ₹1 ಅವ್ರ ಕೈಯಿಂದ ಇಸ್ಕೊಂಡಲ್ಲ, ಕೇಳಲ್ಲ, ಏನೂ ಮಾಡಲ್ಲ. ಅಲ್ಲಿ ದುಡ್ಡಿಂದ ಇಲ್ಲಿ ಪ್ರಶ್ನೆನೇ ಮಾತೇ ಬರಲ್ಲ ಇಲ್ಲಿ. ಸರ್, ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರ್ತಿದ್ರಂತೆ, ಅದು ನಿಮ್ಗೆ ಗೊತ್ತಿರ? ಏನು ಕೆಲವೊಬ್ರು ಹೇಳಿದ್ರು, ಒಬ್ಬರು ನಾವು ಪುನಾದಿಂದ ಬಂದಿದ್ದೀವಿ, ನಾವು ಬಾಂಬೆಯಿಂದ ಬಂದಿದ್ದೀವಿ, ಆ ಕಡೆ ಸೊಲ್ಲಾಪುರದಿಂದ ಬಂದೀವಿ ಅಂತ ಇದ್ದಾರೆ. ಅವರವರ ಒಂದು ಭಕ್ತಿ, ಅವರವರ ಒಂದು ಇದು ಏನಪ್ಪ ಅಂತಂದ್ರೆ ಅವರು ಒಂದು ಅಜ್ಜನವರ ಒಂದು ಶಕ್ತಿನ ಏನಪ್ಪ ಅಂದ್ರೆ ಎಲ್ಲರೂ ಒಳಿತನ್ನೇ ಕಂಡವರಾಗಿದ್ದಾರೆ ಅಷ್ಟೇ. ಈಗ ಅಜ್ಜರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತಾರೆ ಸರ್? ಅದು ಭಕ್ತರು ಏನಂದರೆ ನಿಮ್ಮ ಕಷ್ಟಗಳನ್ನೇನೋ ಸಮಸ್ಯೆಗಳು ಇರ್ತವೆ ಮನುಷ್ಯನಿಗೆ. ಆ ಸಮಸ್ಯೆಗಳೇನಪ್ಪ ಅಂತಂದ್ರೆ ನಿರಾಶರಾಗಬಾರ್ದು. ನಮ್ಮ ಹೆಬ್ಬಾಳೆ ಅಜ್ಜನವರಲ್ಲಿ ಬಂದು ಏನಪ್ಪ ಅಂದ್ರೆ ನೀವು ಅವೆಲ್ಲ ಒಂದು ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಒಂದು ಪರಿಹಾರ ಕಂಡುಕೊಂಡು ಹೋಗಿ ಒಳ್ಳೆಯ ಒಂದು ಬದುಕನ್ನು ಸಾಗಿಸ್ರಿ ಅಂತ ನಾನು ಆ ಒಂದು ಭಕ್ತಾದಿಗಳ ನೊಂದವರಿಗೆ, ಕಷ್ಟದಲ್ಲಿದ್ದವರಿಗೆ ಅವ್ರಿಗೆ ಏನಪ್ಪ ಅಂದ್ರೆ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಬಂದು ಇಲ್ಲಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಂಡು ಒಳ್ಳೆಯ ಒಂದು ಜೀವನ ಮಾಡ್ಬೋದು. ಒಂದು ಭರವಸೆ ಆಶಯಕ್ಕನ ನಮ್ಮ ಹೆಬ್ಬಾಳೆ ಅಜ್ಜನವರ ಪರಮಾತ್ಮನ ಒಂದು ಪ್ರತಿರೂಪನೆ. ಆ ದೇವ್ರು ನೋಡೋಕ್ಕಾಗಲ್ಲ. ಅವರು ಇಲ್ಲಿ ನಮ್ಮ ಹೆಬ್ಬಾಳೆ ಅಜ್ಜನವರ ರೂಪದಲ್ಲಿ ಏನಪ್ಪ ಅಂದ್ರೆ ಆ ಒಂದು ಭಗವಂತನನ್ನು ನಾವು ಅವರಲ್ಲಿ ಕಂಡುಕೊಂಡು ಏನಪ್ಪ ಅಂದ್ರೆ ನಮ್ಮ ಬದುಕಿಗೆ ಏನಪ್ಪ ಅಂದ್ರೆ ನಾವು ಬೆಳಕನ್ನು ಕಂಡ್ಕೋಬೋದು ಅಂತ ಮಾತ್ರ ನಾವು ಹೇಳ್ಬೋದು. ಆತ್ಮಚಿಂತನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.